ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ಸ್ವಾಭಾವಿಕವಾಗಿ ಮನುಷ್ಯ ಎತ್ತುಗಳನ್ನು ವ್ಯವಸಾಯ ಮಾಡೋದಕ್ಕೆ, ಹಾಗೆ ಉಳುಮೆ ಮಾಡೋದಕ್ಕೆ ಮತ್ತು ಎತ್ತಿನ ಬಂಡಿ ಓಡಿಸೋದಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ತಾನೆ. ಇದರೊಟ್ಟಿಗೆ ಹಸುನ ಸಾಕ್ತಾರೆ, ಹಾಲು ಕರೀತಾರೆ, ಹಾಗೆ ಅದರಿಂದ ಉಪಯೋಗ ಪಡ್ಕೊಳ್ತಾರೆ. ಆ ಸಗಣಿನೂ ಕೂಡ ಕೆಲ್ಸಕ್ಕೆ ಬರುತ್ತೆ, ಗಂಜಲ ಕೂಡ ಕೆಲ್ಸಕ್ಕೆ ಬರುತ್ತೆ. ನೋಡಿ ಎಷ್ಟು ಉಪಯೋಗ, ಒಂದು ಎತ್ತಾಗಿರಲಿ, ಒಂದು ಹಸು ಆಗಿರಲಿ, ಒಂದು ಕೋಣ ಆಗಿರಲಿ, ಎಷ್ಟು ಉಪಕಾರಿಯಾಗಿರುತ್ತೆ ಪ್ರಾಣಿಗಳು ಅಂತಂದರೆ ಮನುಷ್ಯನಿಗೆ ಭಾಳ ಉಪಕಾರಿಯಾಗಿರುತ್ತೆ. ಆದರೆ ಮನುಷ್ಯ ಮಾತ್ರ ಎಲ್ಲ ಪ್ರಾಣಿಗಳನ್ನೂ ತನ್ನ ಹಿಡಿತದಲ್ಲೇ ಇಟ್ಕೊಳ್ಬೇಕು ಅನ್ನೋಂಥ ಕ್ರೂರಿನೋ ಅಥವಾ ಹಠಮಾರಿನೋ ಅಥವಾ ಧಾರ್ಮಿಕವಾಗಿ ಭಗವಂತ ಕೊಟ್ಟಂಥ ಪ್ರೇರಣೆನೋ ಏನು ಅಂತ ಗೊತ್ತಿಲ್ಲ, ಆದರೆ ಎಲ್ಲವನ್ನು ನನ್ನ ಅಧೀನದಲ್ಲಿ ತಗೊಳ್ಬೇಕು ಅನ್ನುವಂಥದ್ದು ಒಂದು ಪ್ರಾಕೃತಿಕವಾಗಿ, ಹಾಗೆ ನನ್ನ ಧರ್ಮ, ಇದು ನನ್ನ ಒಂದು ಚಾತುರ್ಯ, ಹಾಗೆ ಇದು ನನಗೆ ಸಲ್ಲಬೇಕಾಗಿರುವಂಥದ್ದು ಅನ್ನೋವಂಥದ್ದು ಮಾರ್ಮಿಕವಾಗಿ ಅವನ ಮನಸ್ಸಿಗೆ ನಾಟ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದು ಹೇಳ್ತಾ ಇರೋದು ನೋಡಿ, ಮನುಷ್ಯ ಪ್ರಾಣಿಗಳಿಗೆ ಮಾಡೋವಂಥದ್ದು ಬೇರೆ, ಆದರೆ ಮನುಷ್ಯನಂತೆ ಇಲ್ಲಿ ಒಬ್ಬ ವಾನರಕ್ಕೂ ಹಾಗೆ ಒಂದು ಕುರಿ, ಈ ಎರಡರ ಸ್ನೇಹ ಬಾಂಧವ್ಯ, ಹಾಗೆ ಇವೆರಡರ ಒಡನಾಟ ಹೇಗಿತ್ತು, ಹಾಗೆ ಇದು ಏನೇನು ಮಾಡುತ್ತೆ, ಒಬ್ಬ ಮನುಷ್ಯ ಮಾಡುವಂಥ ಕಾರ್ಯವೈಖರಿ, ಹಾಗೆ ತನಗೆ ಬೇಕಾದ ಹಾಗೆ ಆ ಕುರಿಯನ್ನು ಬಳಸ್ಕೊಳ್ಳೋದಾಗಲಿ, ಕುರಿ ಅದಕ್ಕೆ ಸಹಕಾರ ಕೊಡುವಂಥದ್ದಾಗಲಿ, ಎಷ್ಟು ಒಂದು ಮನುಷ್ಯನಿಗಿಂತ ಹೆಚ್ಚಾಗಿ ಇವೆರಡರ ಬಾಂಧವ್ಯ ಆಗಲಿ, ಹಾಗೆ ಅವರ ಕಾರ್ಯಚಟುವಟಿಕೆಗಳಾಗಲಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕಲ್ಲಂಗಡಿ ಹಣ್ಣನ್ನು ಕಿತ್ಕೊಳ್ಳುತ್ತೆ, ಆ ಕಲ್ಲಂಗಡಿ ಹಣ್ಣು ಎತ್ತಿನ ಗಾಡಿಗೆ ಲೋಡ್ ಮಾಡ್ದಂಗೆ ಇದು ಕೂಡ ತನ್ನ ಗಾಡಿಗೆ ಲೋಡ್ ಮಾಡ್ಕೊಳ್ಳುತ್ತೆ, ಎಷ್ಟು ಕಷ್ಟಪಟ್ಟು ಮಾಡುತ್ತೆ. ಹಾಗೆ ಆ ಎತ್ತಿನ ಗಾಡಿಗೆ, ಆ ಎತ್ತುಗಳಿಗೆ ಹೆಂಗೆ ಇದು ಅದೇನೋ ಬೆಲ್ಟ್ಗಳು ಅವು ಇವು ಹಾಕಿ ಎಲ್ಲ ಇದು ಮಾಡ್ತಾರೆ, ಅದೇ ರೀತಿ ಇದಕ್ಕೂ ಕೂಡ ಈ ಕುರಿಗೆ ಹಾಕಿ ಕುರಿ ಆ ಎತ್ತನ್ನು ಎಳ್ಕೊಂಡು ಹೋಗುವಂಥದ್ದು, ಹಾಗೆ ಈ ಕೋತಿ ಆ ಎತ್ತಿನ ಬಂಡಿನ ಓಡಿಸೋ ಥರ ಈ ಗಾಡಿನ ಓಡಿಸೋವಂಥದ್ದು. ನೋಡಿ ಕಲ್ಲಂಗಡಿ ಹಣ್ಣು ಲೋಡ್ ಮಾಡೋವಂಥದ್ದು, ಲೋಡ್ ಮಾಡಿ ಅದನ್ನು ತೊಗೊಂಡೋಗಿ ಅಂಗಡಿಯವ್ರಿಗೆ ಕೊಡ್ತಾರೆ. ಈ ಅಂಗಡಿಯವ್ರಿಗೆ ಕೊಟ್ಟಾಗ ಅದು ಅಂಗಡಿಯವ್ರಿಗೆ ತೊಗೊಂಡೋಗಿ ಅದು ಎಲ್ಲಿ ಹಾಕಬೇಕೋ ಅಲ್ಲೇ ತಿರ್ಗಾ ಅದು ತೊಗೊಂಡೋಗಿ ಅನ್ಲೋಡ್ ಮಾಡುತ್ತೆ. ಆಗ ಅಂಗಡಿಯವ್ರು ದುಡ್ಡು ಕೊಡ್ತಾರೆ. ಆ ದುಡ್ಡು ತೊಗೊಂಡೋಗಿ ಅಲ್ಲಿ ತನಗೆ ಬೇಕಾದಂಥದ್ದು ಒಂದು ದೊಡ್ಡ ಬೇಸಿನು, ಆ ಬೇಸಿನ ತೊಗೊಂಡು ಮನೆಗೆ ಬರುತ್ತೆ. ಎಷ್ಟು ಅದರ ಒಂದು ಕಾರ್ಯವೈಖರಿ ನೋಡಿದ್ರೆ ನಿಜವಾಗ್ಲೂ ಇದು ಎಷ್ಟು ಒಂದು ರೀತಿ ನಗಬೇಕೋ, ಅಥವಾ ಅದರ ಕಾರ್ಯಕ್ಷಮತೆ ನೋಡಿ ಮೆಚ್ಚುಗೆ ಸೂಚಿಸಬೇಕೋ, ಅಥವಾ ಇದರ ಒಂದು ಕಾರ್ಯವೈಖರಿಯನ್ನು ಮನುಷ್ಯ ಕೂಡ ಅಳವಡಿಸ್ಕೊಂಡು ಇದರಂತೆ ನಡ್ಕೊಳ್ಬೇಕು ಅನ್ನೋವಂಥದ್ದು ಒಂದು ನೀತಿ ಪಾಠವೋ ಏನೋ ಗೊತ್ತಿಲ್ಲ. ನೋಡಿ ಕುರಿ ಇದಕ್ಕೆ ಈ ವಾನರನಿಗೆ ಎಷ್ಟು ಸಪೋರ್ಟ್ ಮಾಡುತ್ತೆ, ಎಷ್ಟು ಸಪೋರ್ಟಿವ್ ಆಗೈತೆ ಅವೆರಡೂ ನೋಡಿ. ಅಲ್ಲಿಂದ ಬರುತ್ತೆ, ಹಣ್ಣೆಲ್ಲ ಮಾರಿದ್ದಾಯಿತು, ದುಡ್ಡು ತೊಗೊಂಡು ಬಂತು ನೋಡಿ, ಪಾತ್ರೆ ಸಾಮಾನು ಅಂಗಡಿಗೆ ಬಂದಿದೆ ವಾನರ ನೋಡಿ. ಅದಕ್ಕೇನು ಬೇಕು ಕೇಳುತ್ತೆ ನೋಡಿ, ಅದು ಬೇಕಂತೆ ನೋಡಿ ಯಪ್ಪ ಎತ್ಕೊಂಡು ಬರ್ತಾನೆ ಅಂದರೆ ಬಿಡ್ತಾಯಿಲ್ಲ, ಅದೇ ಮಾಡಬೇಕು ಕೆಲಸ. ಎಷ್ಟು ಅದಕ್ಕೆ ಒಬ್ಬ ಮನುಷ್ಯ ಅದಕ್ಕೆ ಎಷ್ಟು ರೀತಿ ತರಬೇತಿ ಕೊಟ್ಟಿದ್ರೆ ಅದು ಅಷ್ಟೊಂದು ಕೆಲಸ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಳ್ಳುತ್ತೆ ಅಂತ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ವಾನರನ ಕೈಯಲ್ಲಿ ಕೆಲಸ ಮಾಡಿಸೋವಂಥದ್ದು, ಅದರಲ್ಲೂ ಮಾಮೂಲಿಯಾಗಿ ಚೇಷ್ಟೆಗಳು ಮಾಡೋವಂಥದ್ದು ಇನ್ನೊಂದು ಮತ್ತೊಂದು ಅದೆಲ್ಲ ಓಕೆ, ಆದರೆ
ಇಂಥ ಕಾರ್ಯಚಟುವಟಿಕೆ ಐತಲ್ಲ, ಇದು ಅಪರೂಪದಲ್ಲಿ ಅಪರೂಪ, ವಿರಳದಲ್ಲಿ ವಿರಳ. ಹಾಗೆ ನೋಡಿ, ಅದು ಎಲ್ಲೂ ಕೂಡ ಯಾರೂ ತಗಲಿಸ್ದಲೆ ಜೋಪಾನವಾಗಿ ಹಣ್ಣುಗಳು ಕಿತ್ಕೊಂಡು ಅದನ್ನ ತೊಗೊಂಡೋಗಿ ವ್ಯಾಪಾರ ಮಾಡಿ, ಅಲ್ಲಿಂದ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಮತ್ತೆ ಅಲ್ಲಿಂದ ಹೋಗಿ ಒಂದು ಪಾತ್ರೆ ಅಂಗಡಿಗೆ ಹೋಗಿ ತನಗೇನು ಬೇಕೋ ಅದನ್ನು ತಗೊಂಡು, ತನ್ನ ಮಾಲೀಕ ಏನು ಹೇಳ್ತಾರೆ ಅದನ್ನು ಲೋಡ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಬರುವಂಥದ್ದು, ಕ್ಷೇಮ ವಾಪಸ್ ಬರುತ್ತೆ. ಹಾಗೆ ಈ ಕುರಿ ಎಲ್ಲಾದರೂ ನಿಲ್ಲಿಸಿದಾಗ ಮೇಯೋದಕ್ಕೆ ಹೋಗುತ್ತೆ ಅಂತಂದಾಗ, ಓಕೆ ಆಗಲಿ ಮೇಯ್ಲಿ ಅಂತೇಳ್ಬಿಟ್ಟು ಅದಕ್ಕೂ ಒಂದು 10 ನಿಮಿಷ ಕಾಲ ಅವರು ಸುಧಾರಿಸ್ಕೊಳ್ಳೋದಕ್ಕೆ ಬಿಡುತ್ತೆ. ನೋಡಿ, ಅದನ್ನು ಬೆಲ್ಟು ಎಲ್ಲ ತೆಗೆಯೋದಕ್ಕೆ ಎಷ್ಟು ಸಾಹಸ ಪಡ್ತಾನೆ, ಎಲ್ಲ ತೆಗೀತು ಒಂದು ಕಡೆ ಬಿಡ್ತು. ನೋಡಿ, ಇದರ ಕಾರ್ಯಚಟುವಟಿಕೆ, ಕಾರ್ಯಪ್ರಗತಿ. ನೋಡಿ, ಕರ್ಕೊಂಡು ಹೋಗುತ್ತೆ ಇವಾಗ. ನೋಡಿ, ಅದು ಬರೋದಿಲ್ಲ, ಎಳ್ದಾಡುತ್ತೆ. ಇದ್ರ ತಾಕತ್ತೇನು ಅದ್ರ ತಾಕತ್ತೇನು. ಒಬ್ಬ ಮನುಷ್ಯ ಒಂದು ಎತ್ತು ಎಳಿಬೇಕಾದ್ರೆ ಎಷ್ಟು ಸಾಹಸ ಪಡ್ತಾನೆ, ಅದೇ ಥರ ಇದು ಸಾಹಸ ಪಟ್ಕೊಂಡು ಅದನ್ನು ಎಳೆಯುತ್ತೆ. ಅದು ನೋಡೋದೇ ಒಂದು ಚೆಂದ, ಅದನ್ನು ಕಾಣೋದೇ ಒಂದು ಚೆಂದ. ಇಂಥ ಒಂದು ದಿನಮಾನಗಳಲ್ಲಿ ಮನುಷ್ಯ ಮಾಡೋವಂಥ ಎಲ್ಲ ಕ್ರಿಯಾಶೀಲ ಚಟುವಟಿಕೆಗಳು ಪ್ರಾಣಿ ಕೂಡ ಮಾಡಬಲ್ಲದು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ವಿಡಿಯೋ. ಎಲ್ಲರೂ ಇದರಿಂದ ಒಂದು ನೀತಿ ಪಾಠ ಏನು ತಿಳ್ಕೊಳ್ಬೇಕು ಅಂತಂದರೆ, ನೋಡಿ, ಪ್ರಾಣಿಗಳಿಗಿಂತ ಮನುಷ್ಯ ಏನು ಕಡಿಮೆ ಇಲ್ಲ. ಬುದ್ಧಿಯಲ್ಲಾಗಲಿ, ಶಕ್ತಿಯಲ್ಲಾಗಲಿ, ಯುಕ್ತಿಯಲ್ಲಾಗಲಿ ಎಲ್ಲವನ್ನು ಕಲಿಬೇಕು, ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ.